ನಮಸ್ತೆ ವಿವರ್ಸ್, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಎಸ್ ವಿವರ್ಸ್, ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಇವತ್ತಿನ ಪ್ರಶ್ನೆ ಇದೆ. ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಥ್ರೂ ನಾವು ನೋಡೋಣ. ಓಕೆ, ನಾನು 2 ಕಾರ್ಡ್ ಶಫಲ್ ಮಾಡಿ ಇಡ್ತೀನಿ. ನಿಮ್ಮ ಹೆಸರನ್ನು, ನಿಮ್ಮ ಆ ಪರ್ಸನ್ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಯೂನಿವರ್ಸ್ ಹತ್ರ, ನಿಮ್ಮ ಗಾಡ್ ಆ್ಯಂಡ್ ಗಾಡೆಸ್ ಹತ್ರ, ನಿಮ್ಮ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಏಂಜಲ್ಸ್ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರಾ ನೋಡೋಣ. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್. ಓಕೆ, ಪಬ್ಲಿಕ್ ರೀಡಿಂಗ್ ಆಗಿದೆ. ಸೊ ಇಲ್ಲ, ಆನ್ಸರ್ ಏನೇ ಬಂದರೂ ಕೂಡ ಅದನ್ನ ಕಾಮ್ ಮೈಂಡಲ್ಲಿ ತಗೊಳ್ಳಿ. ಹಾಗೂ ನಿಮಗೆ ಡೌಟ್ ಬರ್ತಾ ಇದೆ ಅಂದರೆ ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ. ಓಕೆ, ಯಾಕಂದರೆ ಇದು ಯಾರಿಗೆ ರೆಸನೇಟ್ ಆಗಬೇಕಂತಿರತ್ತೋ ಯೂನಿವರ್ಸ್ ಅವ್ರಿಗೆ ರೆಸನೇಟ್ ಮಾಡ್ತಾರೆ 100%. ಯಾರಿಗಲ್ವೋ ಅಲ್ಲ. ಓಕೆ, so be patient and be calm. Okay, ಈ 2 ಫೈಲಲ್ಲಿ ಯಾವುದಾದ್ರೂ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ. ಓಕೆ, ಯಾರು ಈ ಫೈಲನ್ನು ಸೆಲೆಕ್ಟ್ ಮಾಡಿದ್ರಿ, ಸೊ ಇಲ್ಲಿ ಒಂದು 50%ಗೆ ಸಂಬಂಧಪಟ್ಟಂಗೆ ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ. ಅವರು ಕೇವಲ ನಿಮ್ಮ ಹತ್ರ ಇರುವಂತಹ ಸಂಪತ್ತಿನ ಮೇಲೆ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ನಿಮ್ಮಿಂದ ಏನೋ ಒಂದು ಸಿಗ್ತಾ ಇದೆ ಆ ಕಾರಣದಿಂದ. ಬಟ್ ಅವರು ಎಮೋಷ್ನಲಿ ನಿಮ್ಮ ಜೊತೆಗೆ ಇಲ್ಲ. ಓಕೆ, ಮೆಂಟಲಿ ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲ, ಎಮೋಷ್ನಲಿ ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲ, ಫಿಸಿಕಲ್ ವೈಸು ನಿಮ್ಮನ್ನು ಯೂಸ್ ಮಾಡ್ಕೊತಾ ಇರ್ಬೋದು. ನೀವು ಅವ್ರ ಜೊತೆಗೆ ಒಂದು ಫ್ಯಾಮಿಲಿ ಬಿಲ್ಡ್ ಮಾಡ್ಕೊಬೇಕು. ಓಕೆ, ಅವರು ನಿಮ್ಮ ಹಸ್ಬೆಂಡ್ ಅಥವಾ ವೈಫಾಗಿ ನಿಮ್ಮ ಲೈಫಲ್ಲಿ ಬರಬೇಕು, ಅವರ ಮೂಲಕ ಮಕ್ಕಳನ್ನು ಪಡಿಬೇಕು ಅನ್ನೋದು ನಿಮ್ಮ ಆಸೆ ಇದೆ. ಓಕೆ, ನಿಮ್ಮಿಂದ 100% ಟ್ರೂ ಲವ್ ಎನರ್ಜಿನ ಅವರಿಗೆ ಕೊಡ್ತಾ ಇದ್ದೀರಿ, ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಿ, ಅವರ ಪ್ರತಿ ಕಾಳಜಿ ಇದೆ, ಅವರ ಪ್ರತಿ ಪ್ರೇಮ ಇದೆ. ಅದೆಲ್ಲವೂ ನನಗೆ ಈ ಫೈಲಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಸ್ ಪಾಸಿಟಿವ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ನಿಮಗೆ ಚೀಟ್ ಮಾಡ್ತಾ ಇರೋದು ಕಾಣಿಸ್ತಿದೆ. ಅಂದರೆ ಒಂದು 50% ಅಂದರೆ ಪ್ರೀತಿ ಮಾಡ್ತಿದಾರ ಇಲ್ಲ, ನನ್ನನ್ನು ಆಸೆ ಪಡ್ತಾರೋ ಇಲ್ವಾ, ಅಂದರೆ ಟ್ರೂ ಲವ್ ಮಾಡ್ತಾರೋ ಇಲ್ವಾ ನನ್ನ ಬಗ್ಗೆ, ಅಥವಾ ನನ್ನ ಬಗ್ಗೆ ಕೇರ್ ಮಾಡ್ತಾರೋ ಇಲ್ವಾ, ಏನು 100% ನನ್ನನ್ನು ಕೇರ್ ಮಾಡ್ತಾರೆ, ಈ ಥರದ ವಿಚಾರ ಪ್ರಶ್ನೆ ಏನಾದ್ರು ಬಂತು ಅಂದರೆ ಸೊ ಇಲ್ಲ, ನೋ. ಓಕೆ, ನಿಮ್ಮ ಹತ್ರ ಏನೋ ಒಂದು ಸಿಗ್ತಾ ಇದೆ, ಸೊ ಅದಕ್ಕೋಸ್ಕರ ಅಂದರೆ ನಿಮ್ಮಿಂದ ಅವ್ರಿಗೆ ಲಾಭ ಇದೆ, ಆ ಲಾಭಕ್ಕೋಸ್ಕರ ನಿಮ್ಮ ಜೊತೆ ಇರೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಸೊ ನಿಮಗೆ ಡೌಟ್ಸ್ ಬಂದರೆ ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ. ಓಕೆ, ಆ್ಯಂಡ್ ಫೈಲ್ 2, ಈ ಫೈಲನ್ನು ಯಾರು ಸೆಲೆಕ್ಟ್ ಮಾಡಿದ್ರಿ, ಸೊ 100ಗೆ 200% ನಿಮ್ಮ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ,
ಸೊ ಇಲ್ಲಿ ನಿಮ್ಮ ಜೊತೆಗೆ ಎಮೋಷ್ನಲಿ ಬಾಂಡಿಂಗ್ ಅಂತೂ ಇಲ್ಲವೇ ಇಲ್ಲ. ಎಮೋಷ್ನಲಿ ನಿಮ್ಮ ಜೊತೆಗೆ ಅಟ್ಯಾಚ್ ಇಲ್ಲ. ಪ್ರಾಕ್ಟಿಕಲ್ ವೈಸು ಅವರು ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಾಯಿದ್ದಾರೆ. ಓಕೆ, ಸೊ ಅವರು ನಿಮ್ಮ ಜೊತೆಗೆ ನಿಮ್ಮ ಹತ್ರ ಇರೋ ವಿಚಾರ ಅಂದರೆ ನಿಮ್ಮ ಹತ್ರ ಇರೋವಂತಹ ಬ್ಯೂಟಿಫುಲ್ ಥಿಂಗ್ಸ್ಗೆ ಅವ್ರು ನಿಮ್ಮ ಜೊತೆಗಿದ್ದಾರೆ. ಓಕೆ, ನಿಮ್ಮ ಜೊತೆಗೆ ಬೇಕಾಬಿಟ್ಟಿ ಕಮ್ಯುನಿಕೇಷನ್. ಓಕೆ, ನಿಮ್ಮ ಜೊತೆಗೇ ಜಗಳ ಜಾಸ್ತಿ. ಬೇರೆಯವ್ರ ಜೊತೆಗೆ ಕೋಮಲವಾಗಿ ಮಧುರವಾಗಿ ಮಾತಾಡ್ತಾ ಇದ್ದಾರೆ, ನೋಡಿದ್ರೆ ಸಾಚ ಇವರು ತುಂಬ ಪ್ಯೂರು ಅಂತ ಫೀಲ್ ಮಾಡಿಸ್ತಾರೆ. ಬಟ್ ನಿಮ್ಮ ಜೊತೆಗೆ ಅವರು ನೆಗೆಟಿವ್ ವರ್ತನೆ ಮಾಡ್ತಾಯಿದ್ದಾರೆ. ಓಕೆ, ನಿಮ್ಮಿಂದ ಬಿಡಿಸ್ಕೊಂಡು ಹೋಗೋಕ್ಕೂ ಟ್ರೈ ಮಾಡ್ತಾಯಿದ್ದಾರೆ, ಮೂವ್ ಆನ್ ಆಗೋಕ್ಕೂ ಟ್ರೈ ಮಾಡ್ತಾಯಿದ್ದಾರೆ. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ನಿಮ್ಮ ಜೊತೆಗಿರೋದು ಇಲ್ಲಿ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮೇ ಬಿ ನೀವು ಫೈನಾನ್ಷಿಯಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸೊ ಅವರು ಅದನ್ನು ಯೂಸ್ ಮಾಡ್ಕೊಳ್ತಾರೆ, ಬಟ್ ಅವರು ಇನ್ಯಾರಿಗೋ ಕೊಡ್ತಾ ಇದ್ದಾರೆ, ಅಥವಾ ಅವರು ತುಂಬಾ ಸೆಲ್ಫಿಶ್ ಎನರ್ಜಿಯಲ್ಲಿದ್ದಾರೆ. ಈ ಥರದೊಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಕಲೆಕ್ಟಿವ್ ರೀಡಿಂಗು. ನಿಮಗೆ ಡೌಟ್ಸ್ ಇದ್ದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಫಿಕೇಷನ್ ತಗೊಳ್ಳಿ. ಓಕೆ, ಸೊ ನಮಗೆ ಏನೇನು ಬೇಕಾಗುತ್ತೆ ಅಂತಂದರೆ ನಿಮ್ಮ ಫೋಟೋ, ನಿಮ್ಮ ಪರ್ಸನ್ನ ಫೋಟೋ, ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತು ಮತ್ತು ಹೆಸರು ಕ್ಲಿಯರ್ ಆಗಿರಬೇಕು. ಓಕೆ, ಸೊ ಇದಿಷ್ಟನ್ನ ವಾಟ್ಸಪ್ ಮಾಡಬೇಕು ನೀವು. ಓಕೆ, ದಯಮಾಡಿ ಫೋನ್ ಮಾಡಿ ಕೇಳಬೇಡಿ. ಯಾರಿಗೆ ಫೋನ್ ಮಾಡೋಕ್ಕೆ ಮೆಸೇಜ್ ಮಾಡೋಕ್ಕೆ ಗೊತ್ತಾಗಲ್ಲ, ದಯಮಾಡಿ ರೆಕಾರ್ಡ್ ಇರುತ್ತೆ, ಅಲ್ಲಿ ರೆಕಾರ್ಡ್ ನೀವು ಮಾಡಿ ಕಳಿಸ್ಬೋದು, ನಾನು ನೋಡ್ತೀನಿ. ಓಕೆ, ಸೆಷನ್ಸ್ ಇರುತ್ತೆ 15 ನಿಮಿಷದ್ದು ಅಥವಾ ಅರ್ಧ ಗಂಟೆದು. ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಮಾತಾಡ್ತೀರಿ, ನೀವು ಎಷ್ಟು ಯೋಚನೆ ಮಾಡ್ತಾ ಇರ್ತೀರಿ, ನೀವು ಎಷ್ಟು ಮಾತಾಡಿದ್ರೆ ಅರ್ಧ ಗಂಟೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಮಯ ಅಲ್ವಾ, 15 ನಿಮಿಷ ಮಾತಾಡಿ ಮುಗಿಸ್ಬೋದಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಥವಾ 30 ಮಿನಿಟ್ಸ್ ಬೇಕಾಗ್ಬೋದಾ ನನ್ನ ರಿಲೇಷನ್ಶಿಪ್ ಬಗ್ಗೆ ಪ್ರತಿ ಕೇಳೋಕ್ಕೆ, ಯಾಕಂದರೆ ಲಾಟ್ಸ್ ಆಫ್ ಕ್ವಶನ್ಸ್ ಇರ್ತದೆ. ಸೊ ಅದನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ನಂದೊಂದು ಎಷ್ಟು ಕ್ವಶನ್ ಇದೆ, ಈ ಕ್ವಶನನ್ನು ನಾನು ಕೇಳಿದ್ರೆ ಗೈಡೆನ್ಸ್ ಬರುತ್ತೆ. ಇಲ್ಲಿ ಕೆಲವ್ರದ್ದು ಗೈಡೆನ್ಸ್ ಕ್ಲಿಯರಾಗಿ ಬಂದ್ಬಿಡತ್ತೆ, ಇಲ್ಲ ಕೆಲವ್ರದ್ದು ಗೈಡೆನ್ಸಿಗೆ ಎಕ್ಸ್ಟ್ರಾ ಜಾಸ್ತಿ ಗೈಡೆನ್ಸ್ ಬರುತ್ತೆ. ಸೊ ಆ ಕಾರಣದಿಂದಾಗಿ ಟೈಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು 15 ನಿಮಿಷ ಅಥವಾ 30 ಮಿನಿಟ್ಸು ಸೆಷನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ರಿಲೇಷನ್ಶಿಪ್ ಪ್ರತಿ ಅಂತ ಬಂದಾಗ ಕಾಲಲ್ಲೇ ಬುಕ್ ಮಾಡ್ಕೊಳ್ಳಿ, ಮೆಸೇಜಲ್ಲಿ ಬುಕ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಓಕೆ, ಯಾಕಂದರೆ ನಿಮಗೆ ಕಾಲಲ್ಲಿ ಕ್ಲಾರಿಟಿ ಸಿಗೋಷ್ಟು ಮೆಸೇಜಲ್ಲಿಲ್ಲ. ಯಾಕಂದರೆ ನಾನು ಒಮ್ಮೆ ಮೆಡಿಟೇಷನ್ ಮಾಡಿ ರೀಡಿಂಗ್ ಮಾಡಿ ನೀವು ಕೇಳಿರೋ ಪ್ರಶ್ನೆಗಷ್ಟೇ ಆನ್ಸರ್ ಕೇಳಿರ್ತೀನಿ, ಅದನ್ನು ರೀಡಿಂಗ್ ಮಾಡಿ ನಾನು ಟೈಪ್ ಮಾಡಿ ಸೆಂಡ್ ಮಾಡಿ ಥ್ಯಾಂಕ್ ಯು ಹೇಳಿದ್ಮೇಲೆ ಮುಗೀತು ಅಲ್ಲಿ ನಿಮ್ಮ ಸೆಷನ್ನು. ಯಾಕಂದರೆ ನಾನು ಅಲ್ಲಿ ಕಾರ್ಡ್ ಶಫಲ್ ಮಾಡಿ ನಿಮ್ಮ ಎನರ್ಜಿ ಜೊತೆಗೆ ಕನೆಕ್ಷನ್ ಕಟ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಅದೇ ನೀವು ಕಾಲ್ ಮಾಡಿದಾಗ ನಿಮ್ಮ ಜೊತೆಗೇ ಎನರ್ಜಿ ಕನೆಕ್ಷನಲ್ಲಿರತ್ತೆ. ಸೊ ನಾನು ಓಕೆ ನಿಮ್ಮದು ಎಲ್ಲ ಪ್ರಶ್ನೆಗಳು ಕ್ಲಿಯರ್ ಆಯಿತು, ಆನ್ಸರ್ ಸಿಕ್ತು ಅಂತಂದಮೇಲೆ ಲಾಸ್ಟಲ್ಲಿ ಥ್ಯಾಂಕ್ ಯು ಹೇಳಿ ಅಲ್ಲಿ ಕಾಲ್ ಕಟ್ ಮಾಡಿದ್ರೆ ಆವಾಗ ಕನೆಕ್ಷನ್ ಕಟ್ ಆಗುತ್ತೆ. ಸೊ ಈ ಥರ ಎನರ್ಜೀಸ್ ಇರುತ್ತೆ. ಸೊ ನಿಮಗೆ ಯಾವುದು ಬೆನಿಫಿಷಿಯಲ್ ಇರುತ್ತೆ ಅದನ್ನು ನೀವು ಸೆಷನ್ ಬುಕ್ ಮಾಡಿಕೊಂಡು ಗೈಡೆನ್ಸನ್ನು ಮತ್ತು ಕ್ಲಾರಿಫಿಕೇಷನನ್ನು ಆನ್ಸರ್ಸನ್ನು ಪಡ್ಕೋಬೋದು. ಓಕೆ, ರೆಮಿಡೀಸ್ ಸಿಕ್ಕರೆ ರೆಮಿಡೀಸ್ ಕೂಡ ಸಿಗುತ್ತೆ. ಓಕೆ, ಯೂನಿವರ್ಸಿಂದ ರೆಮಿಡೀಸ್ ಏನು ಮಾಡಬೇಕಂತ ಬಂದರೆ ರೆಮಿಡಿ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.